ಏನು ಈ ಒಂದು ಅಮೆರಿಕಕ್ಕೆ ಸೇರಿದಂಥ 2 ಆಯಿಲ್ ಟ್ಯಾಂಕರ್ಗಳಿದೆ ಅದನ್ನ ಬ್ಲಾಸ್ಟ್ ಮಾಡಿದೆ ಇರಾನ್. ಇರಾಕ್ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಹಲವರಿಗೆ ಗಾಯಗಳಾಗಿದೆ. ಅಮೆರಿಕದ ಸೇನಾ ಹಡಗು ಗುರಿಯಾಗಿಸಿದಂಥ ದಾಳಿ ಮಾಡಲಾಗ್ತಾ ಇದೆ. ಅಮೆರಿಕ ಸೇನೆಯ ಸೇಫ್ಟಿ ವಿಷ್ಣು ಹಡಗು ಅನ್ನೋದು ಈಗ ಧ್ವಂಸವಾಗಿದೆ. ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಭೀಕರ ಸಂಘರ್ಷದಲ್ಲಿ ಮತ್ತೆ ಇರಾಕ್ ಮೇಲೆ ದಾಳಿ ನಡೆಸಿದೆ ಇರಾನ್. ಇರಾಕ್ನ ಅಲ್ಫಾ ಬಂದರಿನ ಮೇಲೆ ಇರಾನ್ ಈಗ ದಾಳಿಯನ್ನ ನಡೆಸಿದೆ. ಅಮೆರಿಕಾಗೆ ಸೇರಿದಂತಹ 2 ಆಯಿಲ್ ಟ್ಯಾಂಕರ್ಗಳೇನಿತ್ತು ಅದನ್ನು ಕೂಡ ಬ್ಲಾಸ್ಟ್ ಮಾಡಿದೆ ಇರಾನ್. ಇರಾಕ್ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯಗಳಾಗಿದೆ. ಅಮೆರಿಕದ ಸೇನಾ ಹಡಗು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿತ್ತು ಇರಾನ್. ಈಗ ಸದ್ಯಕ್ಕೆ ಅಮೆರಿಕಾಗೆ ಸೇರಿರುವಂತಹ 2 ಆಯಿಲ್ ಟ್ಯಾಂಕರ್ಗಳ ಮೇಲೆ ಬ್ಲಾಸ್ಟ್ ಅನ್ನ ಮಾಡಲಾಗಿದೆ. ಆದರೆ ಸೇನಾ ಹಡಗನ್ನ ಗುರಿಯಾಗಿಸಿಕೊಂಡಿತ್ತು ಇರಾನ್ ದಾಳಿ ಮಾಡೋದಕ್ಕೆ. ಆದರೆ ಎಲ್ಲೋ ಒಂದ್ ಕಡೆ ಅದು ಗುರಿ ಮಿಸ್ ಆಗಿದೆ ಅಂತ ಅನ್ಸುತ್ತೆ. ಆದರೆ ಅಮೆರಿಕ ಸೇನೆಯ ಸೇಫ್ಟಿ ವಿಷ್ಣು ಹಡಗನ್ನ ಕೂಡ ಧ್ವಂಸ ಮಾಡಲಾಗಿದೆ. ಜೊತೆಗೆ ಅಮೆರಿಕ ಸೇನಾ ಹಡಗನ್ನ ಗುರಿಯಾಗಿಸಿಕೊಂಡಿದ್ದು ಅಮೆರಿಕ ಸೇರಿದಂತಹ 2 ಆಯಿಲ್ ಟ್ಯಾಂಕರ್ಗಳನ್ನ ಬ್ಲಾಸ್ಟ್ ಮಾಡಲಾಗಿದೆ. ಇತ್ತ ಇರಾಕ್ನ ಅಲ್ಫಾ ಬಂದರಿನ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ಯುದ್ಧದ ಭೀಕರತೆ ಇನ್ನೂ ಹೆಚ್ಚಾಗಿ ಮುಂದೂಡಿಕೆ ಆಗ್ತಾನೆ ಇದೆ. ಇದು 13 ದಿನಕ್ಕೆ ಕಾಲಿಟ್ಟರೂ ಕೂಡ ಇನ್ನೂ ಈ ಒಂದು ದಾಳಿ ಕಮ್ಮಿ ಆಗಿಲ್ಲ. ಆಕ್ರೋಶ ಉದ್ವಿಗ್ನತೆ ಕಮ್ಮಿನೇ ಆಗಿಲ್ಲ. ಇದೇ ರೀತಿ ಅವರು ದಾಳಿ ಮಾಡ್ತಾರೆ, ಪ್ರತ್ಯುತ್ತರವಾಗಿ ಇವರು ಕೂಡ ದಾಳಿಯನ್ನ ಮಾಡ್ತಾರೆ.